ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗ ಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಭಾರತದ ಪ್ರತಿಕಾರಕ್ಕೆ ನೆಲೆಗಿರೋ ಉಗ್ರಸ್ಥಾನಕ್ಕೆ ಈಗ ಅದೇ ಅನ್ನಿಸ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಎಫೆಕ್ಟ್ಸ್ ಭಾಗ 14, ಭಾರತದ ಬ್ರಹ್ಮಾಸ್ತ್ರಗಳು. ನಾನು ಕೀರ್ತಿಶ್ರೀ. ಭಾರತದ ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರ ರುಂಡ ಚೆಂಡಾಡಿದೆ. ಉಗ್ರರನ್ನ ಛೂ ಬಿಟ್ಟಿದ್ದ ಪಾಕಿಸ್ತಾನವನ್ನ ಉಡೀಸ್ ಮಾಡಿದೆ. ಭಯೋತ್ಪಾದಕ ಹೆಡ್ ಕ್ವಾರ್ಟರ್ಸ್ಗಳನ್ನು ಸೈಲೆಂಟ್ ಆಗಿಯೇ ಧ್ವಂಸ ಮುಗಿಸಿದೆ. ಒಂದು ದೇಶದ ಗಡಿಯಾಚೆಗೆ ನುಗ್ಗಿ ಶತ್ರುಗಳನ್ನ ಹೊಸಕಿ ಹಾಕೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ಪಕ್ಕಾ ಪ್ಲಾನ್ ಬೇಕು. ಯುದ್ಧಕ್ಕೆ ಮಹಾಸ್ತ್ರಗಳೇ ಬೇಕು. ಭಾರತ ಸೈನಿಕರಿಗೆ ಕಿಂಚಿತ್ತೂ ಅಪಾಯ ಎದುರಾಗದೆ ಪಾಕಿಸ್ತಾನದೊಳಗೆ ನುಗ್ಗಿ ದಾಳಿ ನಡೆಸೋದಕ್ಕೆ ಭಾರತದ ಬಳಿ ಇರೋ ಬ್ರಹ್ಮಾಸ್ತ್ರಗಳೇ ಕಾರಣ. ಪಾಕಿಗಳ ಹುಟ್ಟಡಗಿಸಿದ ಬ್ರಹ್ಮಾಸ್ತ್ರಗಳ ಚರಿತ್ರೆ ಎಂತದ್ದು ಅಂತ ತೋರಿಸ್ತೀವಿ ನೋಡಿ. ಸ್ವರ್ಗ ತಾಣ ಪಾಕಿಸ್ತಾನ್ ಯಾರಾದ್ರೂ ಕಾಪಾಡ್ರಪ್ಪ, ನಮ್ಮ ಜೀವ ಉಳಿಸ್ರಪ್ಪ, ನಮ್ಮ ದೇಶವನ್ನ ರಕ್ಷಣೆ ಮಾಡ್ರಪ್ಪ ಅಂತ ಬೇಡಿಕೊಳ್ತಿದೆ. ವಿಶ್ವಸಂಸ್ಥೆಯ ಕಾಲ್ ಹಿಡ್ಕೊಂಡು ಅತ್ತು ಗೋಗರಿಯುತ್ತಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮೇಲೆ ಪಾಕ್ ಸಂಸದರೇ ಕಿಡಿಕಾರ್ತಿದ್ದಾರೆ. ನಿನ್ನಂತ ಹೇಡಿ ಪ್ರಧಾನಿಯನ್ನ ನಾವು ನೋಡಿಲ್ಲ ಅಂತ ಕ್ಯಾಕರಿಸಿ ತುಪಕ್ಕಂತ ಉಗಿತಾ ಇದೆ. ಪಹಲ್ಗಾಮ್ ದಾಳಿ ನಡೆದಾಗ ಹಾಲು ಕುಡಿದಷ್ಟೇ ಸಂತೋಷ ಪಟ್ಟಿದ್ದ ಪಾಕಿಗಳು ತಮ್ಮವರ ರಕ್ತ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದಿದ್ದಾರೆ. ಭಾರತ ಪ್ರತೀಕಾರದ ಮಾತನಾಡುತ್ತೆ, ಆದ್ರೆ ಯುದ್ಧ ಮಾಡಲ್ಲ ಅಂತ ಪಾಕಿಸ್ತಾನ್ ಅಂದ್ಕೊಂಡಿತ್ತು. ಉಗ್ರರು ಕೂಡ ರಕ್ತ ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು. ಅದ್ಯಾವಾಗ ಮಿಡ್ ನೈಟ್ ನಲ್ಲಿ ಮಿಸೈಲ್ಗಳು ಬಂದು ಅಪ್ಪಳಿಸಿದ್ವು. ಆಗಲೇ ಪಾಕಿಸ್ತಾನಕ್ಕೆ ಗೊತ್ತಾಗಿತ್ತು, ಪ್ರಧಾನಿ ಮೋದಿ ಮಾಡೋದನ್ನೇ ಹೇಳೋದು, ಹೇಳಿಬಿಟ್ಟೆ ಹೊಡೆಯೋದು ಅಂತ. ಪ್ರತೀಕಾರದ ಶಪಥ ಮಾಡಿದ್ದ ಪ್ರಧಾನಿ ಮೋದಿ ಭಾರತದ ಸೈನಿಕರಿಗೆ ಫ್ರೀ ಹ್ಯಾಂಡ್ ನೀಡಿದ್ರು. ಟೈಮ್ ಟಾರ್ಗೆಟ್ ಫಿಕ್ಸ್ ಮಾಡಿ ಯಾವಾಗ ಬೇಕಾದರೂ ಪಾಕಿಸ್ತಾನವನ್ನ ಇನ್ನಿಲ್ಲದಂತೆ ಮಾಡಿಬಿಡೋಣ ಅಂತ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಡ್ತಿದ್ದಂತೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರಕ್ಕೆ ರೆಡಿ ಆಯಿತು. ಪಾಕಿಸ್ತಾನ ಅಂದ್ರೆ ಸಾಮಾನ್ಯ ಪ್ರಜೆಗೂ ರಕ್ತ ಕುದಿಯುತ್ತೆ. ಇನ್ನು ಭಾರತದ ಯೋಧರಿಗೆ ಹೇಗಿರುತ್ತೆ ಹೇಳಿ? ಪ್ರತೀಕಾರ ತೀರಿಸಿಕೊಳ್ಬೇಕು ನಿಜ, ಆದ್ರೆ ಹೇಗೆ? ಒಂದು ದೇಶದ ಗಡಿಯಾಚೆ ನುಗ್ಗಿ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡೋದು ಅಷ್ಟು ಸುಲಭವಲ್ಲ. ಅದು ನಾಗರಿಕರಿಗೆ ತೊಂದರೆಯಾಗದಂತೆ ಆಪರೇಷನ್ ಮಾಡೋದು ಅನ್ಕೊಂಡಂತಲ್ಲ. ಅದಕ್ಕೆ ಪಕ್ಕಾ ಪ್ಲಾನ್ ಬೇಕು. ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆಯೋದಕ್ಕೆ ಅಸ್ತ್ರಗಳಲ್ಲ, ಬ್ರಹ್ಮಾಸ್ತ್ರಗಳೇ ಬೇಕು. ಆಗ ಪಾಕ್ ಗಡಿಯತ್ತ ಎಂಟ್ರಿ ಕೊಟ್ಟಿದ್ದೆ ಸ್ಕಾಲ್ಪ್ ಮಿಸೈಲ್ಗಳು ಹಾಗೂ ಹ್ಯಾಮರ್ ಬಾಂಬ್ಗಳು. ಪಾಕ್ ವಿರುದ್ಧ ಬಳಸಿದ್ದು ಅಂತಿಂತ ಕ್ಷಿಪಣಿಗಳಲ್ಲ. ಶತ್ರುಗಳು ಪಾತಾಳದಲ್ಲಿ ಅಡಗಿದ್ರೂ ಹುಟ್ಟಡಗಿಸುತ್ತವೆ. ಸ್ಕಾಲ್ಪ್ ಹಾಗೂ ಹ್ಯಾಮರ್ ಟಚ್ಗೆ ಪಾಕಿಸ್ತಾನ್ ಅಪ್ಪಚ್ಚಿ. ಭಾರತದ ಸೈನಿಕರು ಪಾಕ್ ವಿರುದ್ಧದ ಪ್ರತೀಕಾರಕ್ಕೆ ಬಳಸಿದ್ದು ಅಂತಿಂತ ಕ್ಷಿಪಣಿಗಳಲ್ಲ, ಸಾಮಾನ್ಯ ಮಿಸೈಲ್ಗಳಲ್ಲ, ಮೋಸ್ಟ್ ಡೇಂಜರಸ್. ಶತ್ರುಗಳು ಎಲ್ಲೇ ಅಡಗಿ ಕುಳಿತಿರಲಿ ಎದೆ ಸೀಳಿ ಉಗ್ರರ ಬಲಿ ಪಡೆದೇ ತೀರುತ್ತವೆ. ಉಗ್ರರ ಸಂಹಾರಕ್ಕೆ ಬಳಸಿದ ಶಸ್ತ್ರಾಸ್ತ್ರಗಳ ಬಗ್ಗೆ ಇಡೀ ಜಗತ್ತೇ ಕೊಂಡಾಡುತ್ತಿದೆ, ಬೇಷ್ ಅಂತಿದೆ. ಅಷ್ಟಕ್ಕೂ ಭಾರತೀಯ ಸೇನೆ ಬಳಸಿದ ಮೋಸ್ಟ್ ಡೇಂಜರಸ್ ವೆಪನ್ಗಳು ಯಾವುದು ಗೊತ್ತಾ? ಒಂದು ಸ್ಕಾಲ್ಪ್ ಕ್ರೂಸ್ ಮಿಸೈಲ್, ಮತ್ತೊಂದು ಹ್ಯಾಮರ್ ಪ್ರಿಸಿಷನ್ ಗೈಡೆಡ್ ಬಾಂಬ್.
ಕ್ರೂಸ್ ಮಿಸೈಲ್, ಹ್ಯಾಮರ್ ಪ್ರಿಸಿಷನ್ ಗೈಡೆಡ್ ಬಾಂಬ್ ಇವೆರಡೇ ಮೇ 7ನೇ ತಾರೀಕು ಪಾಕಿಸ್ತಾನಕ್ಕೆ ನುಗ್ಗಿದ್ದು ಟಾರ್ಗೆಟ್ ಮಾಡಿದ್ದ 9 ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದು. ಸ್ಕಾಲ್ಪ್ ಹಾಗೂ ಹ್ಯಾಮರ್ ವೆಪನ್ಗಳು ಉಗ್ರರ ಹೆಡ್ ಕ್ವಾರ್ಟರ್ಸ್ಗಳನ್ನ ಒಡಿಸ್ ಮಾಡಿವೆ. 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಪರಲೋಕಕ್ಕೆ ಕಳಿಸಿವೆ. ಇನ್ನೊಂದು ವಿಚಾರ ಏನಂದ್ರೆ ಆಪರೇಷನ್ ಸಿಂಧೂರದಲ್ಲಿ ಇವುಗಳನ್ನ ಪಾಕ್ನೊಳಗೆ ಹೊತ್ಕೊಂಡು ಹೋಗಿದ್ದು ಬೇರೆ ಯಾವುದೂ ಅಲ್ಲ, ಭಾರತದ ಬತ್ತಳಿಕೆಯಲ್ಲಿರೋ ರಣಧೀರ ರಫೇಲ್. ಹೌದು, ರಫೇಲ್ ಯುದ್ಧ ವಿಮಾನಗಳು ಅತ್ಯಾಧುನಿಕ ಮಿಸೈಲ್ಗಳನ್ನ ಮೂಲಕ ಉಗ್ರರ ನೆಲೆಗಳನ್ನ ಉಡಾಯಿಸಿವೆ. ಜಸ್ಟ್ 25 ನಿಮಿಷದಲ್ಲಿ ಜೈಷ್ ಎ ಮೊಹಮ್ಮದ್, ಲಷ್ಕರ್ ತೊಯ್ಬಾ, ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆಗಳ ಉಗ್ರರ ನೆತ್ತರು ಹರಿಸಿದೆ. ಆಪರೇಷನ್ ಸಿಂಧೂರಕ್ಕೆ ಸ್ಕಾಲ್ಪ್ ಹಾಗೂ ಹ್ಯಾಮರ್ ಬಾಂಬ್ಗಳನ್ನೇ ಬಳಸಿಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇವುಗಳ ತಾಕತ್ತು. ಪಾಕಿಸ್ತಾನದ ಯಾವೊಬ್ಬ ನಾಗರಿಕನಿಗೂ ಸಣ್ಣ ಗಾಯ ಆಗಬಾರ್ದು, ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಹಾನಿಗಳಾಗಬಾರದು ಅನ್ನೋದು ಭಾರತದ ಉದ್ದೇಶವಾಗಿತ್ತು. ಈ ಕಾರಣಕ್ಕೆ ಸ್ಕಾಲ್ಪ್ ಹಾಗೂ ಹ್ಯಾಮರ್ ಬಾಂಬ್ಗಳನ್ನ ಪಾಕ್ ಹುಟ್ಟಡಗಿಸೋಕೆ ಬಳಸಿಕೊಳ್ಳಲಾಗ್ತಿದೆ. ಅಷ್ಟಕ್ಕೂ ಸ್ಕಾಲ್ಪ್ ಹಾಗೂ ಹ್ಯಾಮರ್ ಬಾಂಬ್ಗಳ ತಾಕತ್ತು ಎಂತದು ಗೊತ್ತಾ? ಸ್ಕಾಲ್ಪ್ ಕ್ರೂಸ್ ಮಿಸೈಲ್ 480 ಮಿಲಿಮೀಟರ್ ಎತ್ತರವಿದೆ, 630 ಮೀಟರ್ ಅಗಲ ಇದೆ, 5.1 ಮೀಟರ್ ಉದ್ದವಿದ್ದು ವಿಂಗ್ ಸ್ಪ್ಯಾನ್ 3 ಮೀಟರ್ ಹೊಂದಿದೆ. 550 ಕಿಲೋಮೀಟರ್ ವರೆಗೂ ಸ್ಕಾಲ್ಪ್ ಮಿಸೈಲ್ ಕಾರ್ಯಾಚರಣೆ ವ್ಯಾಪ್ತಿ ಹೊಂದಿದೆ. ಗಂಟೆಗೆ ಸರಿಸುಮಾರು 1000 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಇದರ ಒಟ್ಟು ತೂಕ 1300 ಕೆಜಿ ಇದ್ರೆ ಸಿಡಿತಲೆ ತೂಕ 450 ಕೆಜಿ ಇದೆ. ಇದರೊಳಗೆ GPS, INS, IIR ಗೈಡೆಡ್ ಸಿಸ್ಟಮ್ಗಳಿವೆ. ಈ ಮಿಸೈಲ್ಗಳನ್ನ ಮಿರಾಜ್ 2000, ರಫೇಲ್ ಸುಕೋಯ್ 24 ಯುದ್ಧ ವಿಮಾನಗಳ ಮೂಲಕ ಶತ್ರುಗಳ ಮೇಲೆ ದಾಳಿ ನಡೆಸಬಹುದು. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ನ ಸ್ಟಾರ್ಮ್ ಶಾಡೋ ಅಂತ ಕರೆಯಲಾಗುತ್ತೆ. ಈ ಕ್ಷಿಪಣಿಯನ್ನ ನಿಖರ ಗುರಿ ಹಾಗೂ ವಿನಾಶಕಾರಿಯಾಗಿ ದಾಳಿ ನಡೆಸುವ ಉದ್ದೇಶದಿಂದಲೇ ತಯಾರಿಸಲಾಗಿದೆ. ಹೈ ಟೆಕ್ನಾಲಜಿ ನ್ಯಾವಿಗೇಷನ್ ಹೊಂದಿರೋ ಸ್ಕಾಲ್ಪ್ ಕ್ಷಿಪಣಿಯನ್ನ ಐರೋಪ್ಯ ಒಕ್ಕೂಟದ MBDA ವಿನ್ಯಾಸಗೊಳಿಸಿದೆ. ಇನ್ನು ಹ್ಯಾಮರ್ ಬಾಂಬ್ಗಳ ಬಗ್ಗೆ ಹೇಳುವುದಾದ್ರೆ ಇವು ಆಕ್ರಮಣಕ್ಕೆ ನಿಂತರೆ ಶತ್ರುಗಳು ಸಮಾಧಿಯಾಗುವುದು ಗ್ಯಾರಂಟಿ. ಹ್ಯಾಮರ್ ಅತ್ಯಂತ ಶಕ್ತಿಶಾಲಿ ಪಥ ನಿರ್ದೇಶಿತ ಬಾಂಬ್. ಇವುಗಳನ್ನು ಯುದ್ಧ ತಂತ್ರದ ಕಾರ್ಯಾಚರಣೆಗಳಿಗೆ ಬಳಸಲಾಗುತ್ತೆ. ಇದು GPS ಮತ್ತು ಲೇಸರ್ ಟಾರ್ಗೆಟಿಂಗ್ ಸೇರಿದಂತೆ ವಿವಿಧ ಮಾರ್ಗದರ್ಶನ ವ್ಯವಸ್ಥೆಗಳೊಂದಿಗೆ ಅಳವಡಿಸಲು ಅನುವು ಮಾಡಿಕೊಡುತ್ತೆ. ಅಂದಾಗೆ ಈ ಕ್ಷಿಪಣಿ 20ರಿಂದ 70 ಕಿಲೋಮೀಟರ್ಗಳವರೆಗೆ ಪ್ರಯಾಣಿಸುವ ಸಾಮರ್ಥ್ಯ ಹೊಂದಿದೆ. ಶತ್ರುಗಳ ಪಡೆಗೆ ನುಗ್ಗಿ ಹೊಡೆಯುತ್ತೆ. ಆಪರೇಷನ್ ಸಿಂಧೂರದಲ್ಲಿ ಪಾಕ್ನಲ್ಲಿ ಉಗ್ರರ ನೆತ್ತರು ಹರಿಸಿದ್ದು ಇದೇ ಹ್ಯಾಮರ್ ಬಾಂಬ್ಗಳು. ಹ್ಯಾಮರ್ ಬಾಂಬ್ಗಳನ್ನು ಹೈಲಿ ಅಗೈಲ್ ಮಾಡ್ಯುಲರ್ ಮುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತ ಕರೆಯಲಾಗುತ್ತೆ. ಇದು ನಿಖರ ಗುರಿಯನ್ನ ಧ್ವಂಸಗೊಳಿಸುತ್ತೆ. 2020ರಲ್ಲಿ ಚೀನಾದೊಂದಿಗಿನ ಗಡಿ ಉದ್ವಿಗ್ನತೆಯ ಸಮಯದಲ್ಲಿ ಭಾರತ ರಫೇಲ್ ಜೆಟ್ಗಳಿಗಾಗಿ ಹ್ಯಾಮರ್ ಕ್ಷಿಪಣಿಗಳನ್ನು ಖರೀದಿಸಿತ್ತು. ಬಂಕರ್ಗಳು, ಬಹುಮಹಡಿ ಕಟ್ಟಡಗಳು ಮತ್ತು ಲಾಜಿಸ್ಟಿಕ್ ಕೇಂದ್ರಗಳ ಮೇಲೆ ದಾಳಿ ನಡೆಸುವುದಕ್ಕೆ ಇದಕ್ಕಿಂತ ಮತ್ತೊಂದು ಸೂಕ್ತವಾದ ಕ್ಷಿಪಣಿ ಇಲ್ಲ. ಯಾಕಂದ್ರೆ ಇವು ಹಾರಾಡೋ ಆತ್ಮಾಹುತಿ ಡ್ರೋನ್ ಬಾಂಬ್. ಶತ್ರುಗಳ ಕ್ಷೇತ್ರದಲ್ಲಿ ಸುತ್ತಾಡುವ ಈ ಡ್ರೋನ್ ಬಾಂಬ್ ತನ್ನ ಗುರಿ ಕಣ್ಣಿಗೆ ಬೀಳ್ತಿದ್ದಂತೆ ಆತ್ಮಾಹುತಿ ಮಾಡಿಕೊಳ್ಳುತ್ತೆ. ಶತ್ರುಗಳ ಪಡೆಗೆ ನುಗ್ಗಿ ಹೊಡೆಯೋ ತಾಕತ್ತು ಹೊಂದಿದೆ. ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರವಾಗಿ ಪಾಕಿಸ್ತಾನ ಕೂಡ ಏರ್ ಸ್ಟ್ರೈಕ್ ನಡೆಸಿತ್ತು. ಭಾರತದ 15 ಪ್ರದೇಶಗಳ ಮೇಲೆ ದಾಳಿಗೆ ಪ್ರಯತ್ನ ಮಾಡಿತ್ತು. ಪಾಕಿಸ್ತಾನದ ಎಲ್ಲ ಕ್ಷಿಪಣಿಗಳನ್ನು ಹೊಡೆದುಳಿಸಿ ಭಾರತವನ್ನ ರಕ್ಷಿಸಿದ್ದು ಸುದರ್ಶನ ಚಕ್ರ. ಯುದ್ಧದ ನಡುವೆಯೂ ಶತಕೋಟಿ ಭಾರತೀಯರಿಗೆ ಆತಂಕ ಇಲ್ಲದಂತೆ ಮಾಡಿರೋದು ಅದೊಂದು. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದ ಉಗ್ರನೊಬ್ಬ ಹೋಗಿ ಮೋದಿಗೆ ಹೇಳುವಂದಿದ್ದ.
ಪ್ರಧಾನಿ ಮೋದಿಗೆ ಹೇಳಿದ್ದಕ್ಕೆ ಪಾಪಿ ಪಾಕಿಸ್ತಾನದ ಚಾಪ್ಟರೇ ಕ್ಲೋಸ್ ಆಗಿದೆ. ರಾಜತಾಂತ್ರಿಕವಾಗಿ ಕೊಟ್ಟ ಹೊಡೆತಕ್ಕೆ ಪಾಕಿಸ್ತಾನ ನಲುಗಿ ಹೋಗಿತ್ತು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಾರತ ತೀರಿಸಿಕೊಂಡ ಪ್ರತೀಕಾರಕ್ಕೆ ಪಾಪಿಗಳ ನೆಲ ಧ್ವಂಸವಾಗಿವೆ. ಭಾರತಕ್ಕೆ ಮಗ್ಗಲ ಮುಳ್ಳಾಗಿ ಕಾಡ್ತಿದ್ದ ಪಾಕಿಸ್ತಾನದ ಬುಡ ಕತ್ತರಿಸಿದೆ. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದ ಪಾಕಿಸ್ತಾನ ಮಣ್ಣು ಮುಕ್ಕಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ತನ್ನ ಶಕ್ತಿಯನ್ನ ಮತ್ತೊಮ್ಮೆ ತೋರಿಸಿದೆ. ಇದಕ್ಕೆ ತಿರುಗೇಟು ನೀಡುವುದಕ್ಕೆ ಪ್ರಯತ್ನ ಮಾಡಿದ ಪಾಕಿಸ್ತಾನ ಮತ್ತೆ ತತ್ತರಿಸಿ ಹೋಗಿದೆ. ಪಾಕ್ 15 ನಗರಗಳನ್ನ ಟಾರ್ಗೆಟ್ ಮಾಡಿತ್ತು. 15 ನಗರಗಳ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಕೆಚ್ ಹಾಕಿತ್ತು. ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿಗೆ ಮುಂದಾಗಿತ್ತು. ಪಾಕ್ ದಾಳಿಗೆ ಭಾರತ ತಿರುಗೇಟು ನೋಡಿದೆ. ಪಾಕಿಸ್ತಾನ ಮಾಡಿದ್ದ ಎಲ್ಲಾ ಪ್ಲಾನ್ಗಳು ಫ್ಲಾಪ್ ಆಗುವಂತೆ ಮಾಡಿದ್ದು ಭಾರತದ ಸುದರ್ಶನ ಚಕ್ರ. ಸುದರ್ಶನ್ ಚಕ್ರ ಅಂದ್ರೆ ತಟ್ಟಂತ ನೆನಪಿಗೆ ಬರುವುದು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿರೋ ಚಕ್ರ. ಧರ್ಮಸ್ಥಾಪಕ ಶ್ರೀಕೃಷ್ಣನ ಕೈಯಲ್ಲಿರೋ ಸುದರ್ಶನ ಚಕ್ರದಷ್ಟೇ ಅತ್ಯಂತ ಶಕ್ತಿಶಾಲಿ ಹಾಗೂ ಬಲಿಷ್ಠವಾದ ಅಸ್ತ್ರವೇ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಶ್ರೀಕೃಷ್ಣ ರಾಕ್ಷಸರ ಸಂಹಾರಕ್ಕೆ ಸುದರ್ಶನ ಚಕ್ರವನ್ನು ಬಳಸಿದ್ರೆ ಭಾರತ ರಕ್ಷಣಾ ಸೇವೆಯಲ್ಲಿ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ರಷ್ಯಾ ನಿರ್ಮಿತ S-400ಗೆ ಸುದರ್ಶನ ಚಕ್ರ ಅಂತ ಹೆಸರಿಡಲಾಗಿದೆ. ಪಾಕ್ನಿಂದ ರಕ್ಕಸ ರೂಪದಲ್ಲಿ ನಗರಗಳು, ಸೇನಾ ನೆಲೆಗಳ ಮೇಲೆ ದಾಳಿಗೈಯಲು ಬಂದ ಕ್ಷಿಪಣಿ, ಡ್ರೋನ್ಗಳನ್ನೆಲ್ಲ ಛಿದ್ರಗೊಳಿಸಿದ್ದು ಇದೇ ಸುದರ್ಶನ ಚಕ್ರ ಅಲಿಯಾಸ್ S-400. ಹಾಗಾದ್ರೆ ಈ ಆಧುನಿಕ ಸುದರ್ಶನ ಚಕ್ರ ಕೆಲಸ ಮಾಡಿದ್ದೇಗೆ? ಭಾರತವನ್ನ ರಕ್ಷಣೆ ಮಾಡಿದ್ದೇಗೆ? ಇದರ ಸಾಮರ್ಥ್ಯ ಎಂತದ್ದು ಅಂತ ಇನ್ ಡೀಟೇಲ್ಸ್ ಆಗಿ ಹೇಳ್ತೀವಿ ನೋಡಿ. S-400ರ ಒಂದು ಯೂನಿಟ್ 4 ಮಾದರಿ ಕ್ಷಿಪಣಿಗಳನ್ನು ಹೊಂದಿದೆ. ಇವು ಅಲ್ಪ ಶ್ರೇಣಿ, ಮಧ್ಯಮ ಶ್ರೇಣಿ, ದೀರ್ಘ ಶ್ರೇಣಿ ಮತ್ತು ಸುದೀರ್ಘ ಶ್ರೇಣಿಯವು. ಸುಮಾರು 40 ಕಿಲೋಮೀಟರ್ನಿಂದ 400 ಕಿಲೋಮೀಟರ್ ದೂರದಿಂದ ಪ್ರತಿ ದಾಳಿ ನಡೆಸುವ ತಾಕತ್ತು ಹೊಂದಿವೆ. ಇದರಲ್ಲಿರೋ ರಾಡಾರ್ ಅದರ ಕಾರ್ಯಾಚರಣೆಯ ಪ್ರದೇಶದ ಸುತ್ತಲೂ ಭದ್ರತಾ ಉಂಗರನ್ನ ಸೃಷ್ಟಿಸುತ್ತೆ. ಶತ್ರು ರಾಷ್ಟ್ರದ ಕ್ಷಿಪಣಿ ಅಥವಾ ಇತರೆ ವಿಮಾನಗಳು ಇದರ ವೃತ್ತವನ್ನು ಪ್ರವೇಶಿಸಿದ ತಕ್ಷಣ ರಾಡಾರ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಮೊಬೈಲ್ ಸಿಸ್ಟಮ್. ಅಂದ್ರೆ ಇದನ್ನ ರಸ್ತೆಯ ಮೂಲಕ ಎಲ್ಲಿಗೆ ಬೇಕಾದರೂ ಸಾಗಿಸಬಹುದು. ಎಲ್ಲಿ ನಿಂತರೂ ತನ್ನ Q-9 ಏನೇನೂ ಇಲ್ಲ. ಸುದರ್ಶನಕ್ಕೆ ಯುದ್ಧ ವಿಮಾನಗಳು, ಕ್ರೂಸ್ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಸ್ಟೆಲ್ತ್ ವಿಮಾನಗಳನ್ನು ಕ್ಷಣ ಮಾತ್ರದಲ್ಲಿ ಛಿದ್ರಗೊಳಿಸುವ ಸಾಮರ್ಥ್ಯವಿದೆ. ಅಂದಾಗೆ ವ್ಯಾಪ್ತಿ ಬರೋಬ್ಬರಿ 400 ಕಿಲೋಮೀಟರ್ ಇದೆ. ಭಾರತ ಯುದ್ಧದ ನಡುವೆಯೂ ನಾವೆಲ್ಲ ನೆಮ್ಮದಿಯಾಗಿದ್ದೇವೆ, ಯಾವುದೇ ಆತಂಕವಿಲ್ಲದೆ ಓಡಾಡ್ತಿದ್ದೀವಿ. ಅಂದ್ರೆ ಅದಕ್ಕೆ ಕಾರಣ ಭಾರತೀಯ ಸೇನೆಯಲ್ಲಿರೋ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತ ಇದನ್ನ 2018ರಲ್ಲಿ 40,000 ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿ ಖರೀದಿ ಮಾಡಿತ್ತು. 2021ರಲ್ಲಿ ಅಳವಡಿಸಿಕೊಂಡಿತ್ತು. ಅಲ್ಲಿಂದ ಭಾರತದ ರಕ್ಷಣೆ ಮಾಡ್ತಾ ಬಂದಿದೆ. INS ವಿಕ್ರಾಂತ ಪರಾಕ್ರಮ, ಕರಾಚಿ ಬಂದರು ಧ್ವಂಸ. ಸಮುದ್ರ ವೀರನ ಸಮರಕ್ಕೆ ನಡುಗಿ ಹೋದ ಪಾಕಿಸ್ತಾನ. INS ವಿಕ್ರಾಂತ ಇದರ ಹೆಸರು ಕೇಳಿದ್ರೆ ಪಾಕಿಸ್ತಾನಕ್ಕೆ ನಡುಕ ಹುಟ್ಟುತ್ತೆ. INS ವಿಕ್ರಾಂತ್ ಯುದ್ಧ ಮಾಡೋದೇ ಬೇಡ, ಪಾಕ್ ಗಡಿಯತ್ತ ಹೋಗಿ ಸುಮ್ಮನೆ ಓಡಾಡಿದ್ರೆ ಸಾಕು, ಪುಕ್ಕಲು ಪಾಕಿಸ್ತಾನಕ್ಕೆ ನವರಂಧ್ರಗಳಲ್ಲೂ ನೀರು ಕಿತ್ಕೊಳ್ಳುತ್ತೆ. ಇದೇನಾದ್ರೂ ಪಾಕ್ ಸರ್ವನಾಶಕ್ಕೆ ಪಣ ತೊಟ್ಟು ನುಗ್ಗಿದ್ರೆ ಕೆಲವೇ ಗಂಟೆಗಳಲ್ಲಿ ಪಾಕ್ ಭೂಪಟದಲ್ಲೇ ಇರದಂತೆ ಮಾಡಿಬಿಡುತ್ತೆ. ಅಂತ ತಾಕತ್ತು INS ವಿಕ್ರಾಂತ್ ಅನ್ನೋ ಸಮುದ್ರ ವೀರನಿಗಿದೆ. ಇದು ಮೊದಲೇ ಕಾಯ್ತಿತ್ತು, ಪರ್ಮಿಷನ್ ಕೊಡ್ತಿದ್ದಂತೆ ಕರಾಚಿಯತ್ತ ತನ್ನ ಗುರಿ ನೆಟ್ಟಿತ್ತು.
ಇದೇ ಮೊದಲ ಬಾರಿ ಪಾಕ್ ಮೇಲೆ ಅಟ್ಯಾಕ್ ಮಾಡಿದ್ರು ಕರಾಚಿ ಬಂದರನ್ನ ಪುಡಿ ಪುಡಿ ಮಾಡಾಕಿದೆ. ಕರಾಚಿ ಹಾಗೂ ಓರ್ಮಾರಾ ಬಂದರುಗಳ ಮೇಲೆ ಕ್ಷಿಪಣಿಗಳನ್ನ ಹಾರಿಸಿದೆ. ವಿಕ್ರಾಂತ್ನ ವೀರಾವೇಶಕ್ಕೆ ಪಾಕಿಸ್ತಾನ್ನ ನೌಕಾನೆಲೆಗಳು, ವ್ಯಾಪಾರ ಕೇಂದ್ರಗಳು ಉಡಿಸಾಗಿವೆ. ಭಾರತ ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಇದು ಭಾರತದ ಪಾಲಿಸಿ. ಪಹಲ್ಗಾಮ್ ದಾಳಿಗೆ ಭಾರತ ಪ್ರತಿಕಾರ ತೀರಿಸಿಕೊಂಡಿದೆ. ಇದಕ್ಕೆ ಪ್ರತಿಕಾರವಾಗಿ ಪಾಕ್ ನಡೆಸಿದ ದಾಳಿಗೂ ಪ್ರತ್ಯುತ್ತರ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಇಷ್ಟಕ್ಕೆ ಮುಗಿದಿಲ್ಲ. ಇದು ಟ್ರೇಲರ್ ಅಷ್ಟೇ. ಅಸಲಿ ಪಿಕ್ಚರ್ನಲ್ಲಿ ಭಾರತದ ಸೇನೆಯಲ್ಲಿರೋ ಬ್ರಹ್ಮಾಸ್ತ್ರಗಳೆಲ್ಲ ರಣರಂಗಕ್ಕೆ ಇಳಿಯಲಿವೆ. ಅವುಗಳ ದಾಳಿಗೆ ದರಿದ್ರ ರಾಷ್ಟ್ರ ಪಾಕಿಸ್ತಾನ ಕತೆ ಫಿನಿಶ್ ಆಗೋದು ಗ್ಯಾರಂಟಿ. ಆಕಾಶದಲ್ಲೇ ಅಬ್ಬರಿಸುತ್ತೆ ಆಕಾಶ್ ಮಿಸೈಲ್. ಪಕ್ಕಾ ಲೋಕಲ್, ನಡುರಾತ್ರಿ ಪಾಕ್ ಕಂಗಾಲ್. ಭಾರತದ ಬಳಿ ಇವೆ ಶತ್ರು ಸಂಹರಿಸೋ ಅಸ್ತ್ರಗಳು. ಭಾರತ ಭೂಮಿ, ಸಾಗರ ಹಾಗೂ ಆಕಾಶದಿಂದ ಪರಮಾಣು ದಾಳಿ ನಡೆಸೋ ಸಾಮರ್ಥ್ಯ ಹೊಂದಿದೆ. ಇದು ಶತ್ರುಗಳಿಗೂ ಗೊತ್ತಿದೆ. ಆದಾಗಿಯೂ ಪ್ರತಿಕಾರ ಅಂತ ಬಾಲ ಬಿಚ್ಚಿದ ಪಾಕ್ಗೆ ನಡುರಾತ್ರಿ ಆಕಾಶ್ ಮಿಸೈಲ್ ಆಕಾಶ ತೋರಿಸಿದೆ. ಹೌದು, ಭಾರತದ ಮೇಲೆ ದಾಳಿಗೆ ಬಂದಿದ್ದ ಪಾಕಿಸ್ತಾನದ F-16 ಹಾಗೂ JF-17 ಫೈಟರ್ ಜೆಟ್ಗಳನ್ನ ಭಾರತ ಹೊಡೆದುರುಳಿಸಿದ್ದು ಆಕಾಶಗಳೇನು ಅಂತ ನೋಡಿದ್ರೆ, ಆಕಾಶ್ ಮಿಸೈಲ್ ಸಿಸ್ಟಮ್ ಭಾರತದ ರಕ್ಷಣೆಗೆ ನಿಂತಿದೆ. ರಾಮ್ ಜೆಟ್ ಪ್ರೊಪಲೆನ್ಸ್ ಸಿಸ್ಟಮ್ ಹೊಂದಿದ್ದು 4200 ಕಿಲೋಮೀಟರ್ ವೇಗದಲ್ಲಿ ನುಗ್ಗುವ ಸಾಮರ್ಥ್ಯವಿದೆ. 4.5 ಕಿಲೋಮೀಟರ್ನಿಂದ 45 ಕಿಲೋಮೀಟರ್ ದೂರದ ಟಾರ್ಗೆಟ್ಗಳನ್ನು ಹೊಡೆದುರುಳಿಸಲಿದೆ. 18 ಕಿಲೋಮೀಟರ್ಗೆ ಎತ್ತರದಲ್ಲಿದ್ದರೂ ವೈರಿಯ ವೈಮಾನಿಕ ಅಸ್ತ್ರಗಳನ್ನು ಹೊಡೆದುರುಳಿಸುತ್ತೆ. ಈ ವ್ಯವಸ್ಥೆಯು ಕಮಾಂಡ್ ಗೈಡೆನ್ಸ್, ಡಿಜಿಟಲ್ ಆಟೋ ಪೈಲಟ್ ಬಳಸುತ್ತೆ. ಪ್ರತಿ ಕ್ಷಿಪಣಿ 60 kg ವಾರ್ ಹೆಡ್ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. 1990ರಿಂದ ಈ ಆಕಾಶ್ ಮಿಸೈಲ್ ಅನ್ನು ಭಾರತ ಅಭಿವೃದ್ಧಿಪಡಿಸುತ್ತಿದೆ. ಮಾರ್ಕ್ 1, ಆಕಾಶ್ 1S, ಆಕಾಶ್ ಪ್ರೈಮ್ ಹಾಗೂ ಆಕಾಶ್ NG ಆವೃತ್ತಿಗಳಿವೆ. ಒಂದೇ ಅಲ್ಲ, ಅಗ್ನಿ ಸೂರ್ಯ, ಶೌರ್ಯ, ಬ್ರಹ್ಮೋಸ್ ಕ್ಷಿಪಣಿಗಳು ಶತ್ರುಗಳ ಹುಟ್ಟಡಗಿಸುತ್ತವೆ. ಮಿರಾಜ್, ಸುಕೋಯ್, ರಫೇಲ್ಗಳು ರಾರಾಜಿಸಿದ್ರೆ ಶತ್ರು ರಾಷ್ಟ್ರಗಳ ಕತೆ ಮುಗಿತು ಅಂತಾನೆ ಅರ್ಥ. ಇವಿಷ್ಟು ಅಲ್ಲದೆ ಭೂಮಿಯಿಂದ ಬಳಸುವ ಅಣ್ವಸ್ತ್ರ ಕ್ಷಿಪಣಿಗಳು, ಅಣ್ವಸ್ತ್ರಗಳನ್ನು ಹೊಂದಿರುವ ಸಬ್ಮರೀನ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳಿವೆ. ಕ್ಷಿಪಣಿಗಳನ್ನು ಹೊಂದಿದ ಏರ್ಕ್ರಾಫ್ಟ್ಗಳು, ಅಗ್ನಿ ಮಿಸೈಲ್ಗಳ ಆವೃತ್ತಿಗಳು ಪಾಕಿಸ್ತಾನ್ ಮಾತ್ರವಲ್ಲ, ಚೀನಾದ ನಗರಗಳನ್ನು ಟಾರ್ಗೆಟ್ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. ಇವುಗಳನ್ನ ಸದ್ಯಕ್ಕೆ ಬಳಸಿಲ್ಲ. ಬಳಸಿದ್ರೆ ಭಾರತದ ಶತ್ರುಗಳು ಉಳಿಯೋದಿಲ್ಲ. ಈಗ ಅರ್ಥವಾಗಿದೆ, ಯಾಕಾದ್ರೂ ಉಗ್ರರನ್ನ ಛೂ ಬಿಟ್ವೋ, ಯಾಕಾದ್ರೂ ಇಂಥದೊಂದು ತಪ್ಪು ಮಾಡಿದ್ವೋ, ಇದೆಲ್ಲ ಬೇಕಿತ್ತ ಅಂತ ಅಳ್ತಿದೆ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಭಾರತದಲ್ಲಿ ರಕ್ತ ಹರಿಸಿದ ಮೇಲೆ ಪಾಕಿಗಳ ರಕ್ತ ಹರಿಯಲೇಬೇಕು. ಇದೇ ಭಾರತದ ಪ್ರತಿಕಾರದ ನೀತಿ. ಇದೇ ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.